ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೂ ಏನಾದರೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ? ಹಾಗೆ ಈ ಒಂದು ವಿಡಿಯೋ ಗೌರ್ಮೆಂಟ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ECHS ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ. ಸೊ ಈ ಒಂದು ವಿಡಿಯೋ ಯಾರಿಗಾದ್ರೂ ನಿಮ್ಮ ಸ್ನೇಹಿತರಿಗೆ ಬೇಕು ಅಂತ ಹೇಳಿದ್ರೆ ಅದನ್ನ ಅವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ, ಓಕೆನಾ? ECHS ಅಂತ ಹೇಳಿದ್ರೆ ಕರ್ನಾಟಕ ರಿಕ್ರೂಟ್ಮೆಂಟ್ ಇಂದ ಕರೆದಿರೋಂಥದ್ದು 53 ಡಿಇಒ ಪಿಯುನು ಮತ್ತೆ ಅದರ್ಸ್ ಪೋಸ್ಟ್ ಗೆ ಕರೆದಿದ್ದಾರೆ ಸ್ನೇಹಿತರೆ. ಎಕ್ಸ್ ಸರ್ವಿಸ್ ಮ್ಯಾನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ಕರ್ನಾಟಕ, ಓಕೆನಾ? 53 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಡಿಒ ಪಿಯೂನ್ ಅಂಡ್ ಅದರ್ ಪೋಸ್ಟರ್ಸ್ 15ನೇ ತಾರೀಕು ಒಳಗಡೆ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ? ಆಫ್ಲೈನ್ ಮುಖಾಂತರ ಇರುತ್ತೆ, ಇಂಟರ್ವ್ಯೂ ಅಷ್ಟೇ ಇರುತ್ತೆ, ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಇದಕ್ಕೆ. ಸೊ ಆಫೀಸರ್ ಇನ್ಚಾರ್ಜ್ಗೆ 2 ಪೋಸ್ಟ್, ಎನಿ ಡಿಗ್ರಿ ಪ್ಲಸ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಸ್ನೇಹಿತರೆ. ಮೆಡಿಕಲ್ ಸ್ಪೆಷಲಿಸ್ಟ್ ಗೆ 3, MD MS ಮಾಡಿರಬೇಕು ಸ್ನೇಹಿತರೆ, ಓಕೆನಾ? ಅದ ನಂತರ ರೇಡಿಯಾಲಜಿಗೆ 1, MD MS ಮತ್ತೆ ಮೆಡಿಕಲ್ ಆಫೀಸರ್ 10 ಪೋಸ್ಟ್ ಕರೆದಿದ್ದಾರೆ. MBBS ಪ್ಲಸ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಡೆಂಟಲ್ ಆಫೀಸರ್ಗೆ 4 ಕರೆದಿದ್ದಾರೆ, BDS ಮಾಡಿರಬೇಕು. ನರ್ಸಿಂಗ್ ಅಸಿಸ್ಟೆಂಟ್ 4 ಡಿಪ್ಲೊಮಾ ಮಾಡಿರಬೇಕು, ಕ್ಲಾಸ್ 1 ಏನೇ ಕೋರ್ಸ್ ಮಾಡಿರಬೇಕು ಆರ್ಮ್ ಫೋರ್ಸಸ್ ಅಲ್ಲಿ, ಅಥವಾ ಡಿಪ್ಲೊಮಾ ಮಾಡಿರ್ಬೇಕು GNM, ಓಕೆನಾ? ಫಿಸಿಯೋಥೆರಪಿಸ್ಟ್ಗೆ 1 ಪೋಸ್ಟ್ ಕರೆದಿದ್ದಾರೆ, ಡಿಪ್ಲೊಮಾ ಮಾಡಿರಬೇಕು. ಅದಾದ ನಂತರ ಲ್ಯಾಬೊರೇಟರಿ ಟೆಕ್ನಿಷಿಯನ್ಸ್ 3 ಪೋಸ್ಟ್, BSc DMLT 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಸ್ನೇಹಿತರೆ, ಓಕೆನಾ? ಹಾಗೆ ನೀವು ಲ್ಯಾಬೊರೇಟರಿ ಅಸಿಸ್ಟೆಂಟ್ ಆಗಬೇಕು ಅಂತ ಹೇಳಿದ್ರೆ 1 ಪೋಸ್ಟ್ ಇದೆ, DMLT ಪ್ಲಸ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್. ಡೆಂಟಲ್ ಅಸಿಸ್ಟೆಂಟ್ಗೆ 3 ವೇಕೆನ್ಸಿ ಕರೆದಿದ್ದಾರೆ, ಡಿಪ್ಲೊಮಾ ಪ್ಲಸ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್. ಫಾರ್ಮಸಿಸ್ಟ್ಗೆ 3, ಬಿಫಾರ್ಮಾ ಅಥವಾ ಡಿಫಾರ್ಮಾ ಪ್ಲಸ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್. ಡೇಟಾ ಎಂಟ್ರಿ ಆಪರೇಟರ್ 1, ಎನಿ ಡಿಗ್ರಿ ಪ್ಲಸ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೊಡ್ತಿದ್ದಾರೆ. ಹಾಗೆ ಕ್ಲರ್ಕ್ಗೆ 5 ಪೋಸ್ಟ್ ಕರೆದಿದ್ದಾರೆ, ಗ್ರಾಜುಯೇಟ್ ಆಗಿರಬೇಕು ಅಥವಾ ಕ್ಲಾಸ್ 1 ಕ್ಲರಿಕಲ್ ಟ್ರೇಡ್ ಅಲ್ಲಿ ಮುಗಿಸಿರ್ಬೇಕಾಗುತ್ತೆ, ಓಕೆನಾ? ಅದ ನಂತರ ಫಿಮೇಲ್ ಅಟೆಂಡೆಂಟ್ಗೆ 1 ಪೋಸ್ಟ್, ಲಿಟ್ರೇಟ್ ಆಗಿರ್ಬೇಕು, ಅಂದ್ರೆ ಓದಕ್ ಬರೆಯಕ್ ಗೊತ್ತಿರಬೇಕು, ಪ್ಲಸ್ 5 ಇಯರ್ಸ್ ಆಗಿರ್ಬೇಕು ಎಕ್ಸ್ಪೀರಿಯನ್ಸ್. ಡ್ರೈವರ್ 3 ವೇಕೆನ್ಸಿ ಕರೆದಿದ್ದಾರೆ, 8th ಪಾಸ್ ಆಗಿದ್ರೆ ಸಾಕು ಸ್ನೇಹಿತರೆ. ಚೌಕಿದಾರ್ 2, ಅವ್ರಿಗೂ ಕೂಡ 5 ಇಯರ್ಸ್ ಎಕ್ಸ್ಪೀರಿಯನ್ಸ್. ಹೌಸ್ ಕೀಪರ್ 3, ಅವ್ರಿಗೂ ಕೂಡ 5 ಇಯರ್ಸ್ ಎಕ್ಸ್ಪೀರಿಯನ್ಸ್. ಪ್ಯೂನ್ 3, 8th ಕ್ಲಾಸ್. ಇದಿಷ್ಟಕ್ಕೆ ಆರಾಮಾಗಿ ನೀವು ಅಪ್ಲೈ ಮಾಡಬಹುದು. ಏನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಎಲ್ಲ ಏನು ಕೇಳಲ್ಲ, ಜಸ್ಟ್ ಗೊತ್ತಾ ಅಂತ ಕೇಳ್ತಾರೆ, ಓಕೆನಾ? ಸೊ ಅದಾದ ನಂತರ ನೀವು ಇಂಟರ್ವ್ಯೂ ಡೇಟ್ ನೋಡೋದಾದ್ರೆ 4, 5, 6, 7, 8 ಮತ್ತೆ 10ನೇ ತಾರೀಕಿಗೆ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ, ಫೆಬ್ರವರಿಯಲ್ಲಿ, ಓಕೆನಾ? ಲಾಸ್ಟ್ ಡೇಟ್ ಬಂದು 15ನೇ ತಾರೀಕು ಇರುತ್ತೆ ಸ್ನೇಹಿತರೆ, ಫೆಬ್ರವರಿ. ಅಷ್ಟರೊಳಗಡೆ ನೀವು ಕ್ಲಿಯರ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ, ಓಕೆನಾ? ಸೆಲೆಕ್ಷನ್ ಪ್ರೊಸೆಸ್ ಬಂದು ಬರೀ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ, ಓಕೆನಾ? ಅದಾದ ನಂತರ ನೀವು ಡಾಕ್ಯುಮೆಂಟ್ಸ್ ನ ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ಬೇಕಾಗಿರುತ್ತೆ, ಓಕೆನಾ? ಸೊ ಆಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಕಟ್ಟಿದಿರ್ತೀವಿ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ? ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು PDF ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಎಷ್ಟೆಷ್ಟು ರೂಪಾಯಿ, ಏನ್ ಅಮೌಂಟ್, ಎಲ್ಲಿರೋದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನೀವು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಕೊಟ್ಟಿದ್ದಾರೆ, ಓಕೆನಾ? ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ಸೆಕ್ಷನ್ ಹೆಡ್ ಕ್ವಾರ್ಟರ್ಸ್, ECHSL ಸೆಲ್ ಬೆಳಗಾವಿ, ಓಕೆನಾ? ಸೊ ಬೆಳಗಾವಿಯಲ್ಲಿ ಇರುವಂತದ್ದು ಮೆಡಿಕಲ್, ಪ್ಯಾರಾಮೆಡಿಕಲ್, ನಾನ್ ಮೆಡಿಕಲ್ ಸ್ಟಾಫ್ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕರೆದಿದ್ದಾರೆ. ECHS ಪಾಲಿಕ್ಲಿನಿಕ್ ಬೆಳಗಾವಿ, ಬಿಜಾಪುರ, ಧಾರವಾಡ, ಗುಲ್ಬರ್ಗ ಅಂಡ್ ಬಾಗಲಕೋಟೆಯಲ್ಲಿ ಆ ಪೀರಿಯಡ್ ಆಫ್ 1 year ರಿನ್ಯೂವಲ್ ಆಫ್ ಅಡಿಷನಲ್ ಪೀರಿಯಡ್ 1 year ಟಿಲ್ ದ ಮ್ಯಾಕ್ಸಿಮಮ್ ಏಜ್, ಓಕೆನಾ? ಸೊ ಅಂದ್ರೆ ರಿನ್ಯೂವಲ್ ಆಗ್ತಾ ಇರುತ್ತೆ ನೋಡಿ. 75,000 ರೂಪಾಯಿ ಇದೆ ಫೀಸ್ ಬಂದು ಆಫೀಸರ್ ಇನ್ಚಾರ್ಜ್ಗೆ, ಗ್ರಾಜುಯೇಟ್ ಆಗಿರೋರಿಗೆ, ಓಕೆನಾ? ಮೆಡಿಕಲ್ ಸ್ಪೆಷಲಿಸ್ಟ್ಗೆ 1 lakh ಇದೆ, ಮತ್ತೆ ರೇಡಿಯಾಲಜಿಗೂ ಕೂಡ 1 lakh ಇದೆ. ಮೆಡಿಕಲ್ ಆಫೀಸರ್ MBBS ಮಾಡಿರೋರು 75,000 ಇದೆ. ಹಾಗೆ ಡೆಂಟಲ್ ಆಫೀಸರ್ 75,000, ಫಾರ್ಮಸಿಸ್ಟ್ 28,000, ನರ್ಸಿಂಗ್ ಅಸಿಸ್ಟೆಂಟ್ 28,000, ಡೆಂಟಲ್ ಮತ್ತೆ ಫಿಸಿಯೋಥೆರಪಿಸ್ಟ್, ಲ್ಯಾಬ್ ಟೆಕ್ನಿಷಿಯನ್, ಲ್ಯಾಬ್ ಅಸಿಸ್ಟೆಂಟ್, ಇದಿಷ್ಟಕ್ಕೂ 28,000 ರೂಪಾಯಿ ಇದೆ ಸ್ನೇಹಿತರೆ, ಓಕೆನಾ? DEOಗೆ 22,000 ಇದೆ, ಡ್ರೈವರ್ಗೆ 19,000, ಪಿಯೂನ್ಗೆ 16,000, ಫಿಮೇಲ್ ಅಟೆಂಡೆಂಟ್, ಹೌಸ್ ಕೀಪಿಂಗು ಮತ್ತೆ ಚೌಕಿದಾರಿಗೆ 16,800, ಓಕೆನಾ? ಸೊ ನೋಡಿ, ಟರ್ಮ್ಸ್ ಅಂಡ್ ಕಂಡೀಷನ್, ಅಪ್ಲಿಕೇಶನ್ ಫಾರ್ಮ್ ಅಂಡ್ ರೆಮಿಷನ್ ಕೈಂಡ್ಲಿ ಸಿ ವೆಬ್ಸೈಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದೆ. ವೆಬ್ಸೈಟ್ ECHS.gov.in, ಓಕೆನಾ? ಹಾಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮ್ಗೆ 15ನೇ ತಾರೀಕು ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದೊಂದು ಪೋಸ್ಟ್ ನ ನೀವು ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ? ಸೊ ಇಮೇಲ್ ಮುಖಾಂತರ ನೀವು ನೋ ಅಪ್ಲಿಕೇಶನ್ ವಿಲ್ ಬಿ ರಿಕ್ವೆಸ್ಟೆಡ್ ಆಫ್ ಇಮೇಲ್, ಓಕೆನಾ? ಅದನ್ನ ಇಮೇಲ್ ಮುಖಾಂತರ ಕಳಿಸೋ ಹಾಗಿಲ್ಲ ಅಂತ ಹೇಳ್ಬಿಡುತ್ತೆ. ಎನಿ ಅಪ್ಲಿಕೇಶನ್ ರಿಸೀವ್ಡ್ ಆಫ್ಟರ್ 15th February
will not be considered. Okay na. Timing and date and timing of the station. Candidate must reach station headquarters Belagavi 9 hours ಆನ್ ಆನ್ ಡೇಟ್. ಯಾವ ಡೇಟ್ ಆಫ್ ಇಂಟರ್ವ್ಯೂಸ್ ಅಂತ ಹೇಳ್ಬಿಟ್ಟು ಏನು ಕೊಟ್ಟಿದ್ದಾರೆ, ಸೊ ಆ ಡೇಟಿಗೆ ನೀವು ಹೋಗ್ಬೇಕಾಗಿರುತ್ತೆ. ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ರೆ ಆ ಪೋಸ್ಟ್ಗೆ ಡೇಟ್ಗೆ ನೀವು ಹೋಗ್ಬೇಕಾಗಿರುತ್ತೆ. ಓಕೆನಾ. ಸೊ ಮೆನ್ಷನ್ ಡೇಟಲ್ಲಿ ನೀವು 9ರಿಂದ 1:30ವರೆಗೂ ನಿಮಗೆ ಇಂಟರ್ವ್ಯೂ ನಡೀತಾ ಇರುತ್ತೆ ಸ್ನೇಹಿತರೆ. ನೋಡಿ, ಆಫೀಸರ್ ಇನ್ಚಾರ್ಜ್, ಮೆಡಿಕಲ್ ಸ್ಪೆಷಲಿಸ್ಟ್, ರೇಡಿಯಾಲಜಿ, ಮೆಡಿಕಲ್ ಆಫೀಸರ್, ಡೆಂಟಲ್ ಆಫೀಸರ್ಗೆ 4ರಿಂದ 5ನೇ ತಾರೀಕು 4-5ಕ್ಕೆ ಇರೋದು ಇಂಟರ್ವ್ಯೂ. ಓಕೆನಾ. ಹಾಗೆ ಪ್ಯಾರಾಮೆಡಿಕಲ್, ಫಾರ್ಮಸಿಸ್ಟು, ಆಮೇಲೆ ನರ್ಸಿಂಗು, ಡೆಂಟಲ್ಲು ಅಸಿಸ್ಟೆಂಟು, ಲ್ಯಾಬ್ ಟೆಕ್ನಿಷಿಯನ್, ಲ್ಯಾಬ್ ಅಸಿಸ್ಟೆಂಟ್, ಇವ್ರಿಗೆಲ್ಲ 6ರಿಂದ 7, 6 ಮತ್ತು 7ನೇ ತಾರೀಕಿಗೆ 2 ದಿನ ಇಂಟರ್ವ್ಯೂ ಇರುತ್ತೆ. ಹಾಗೆ ನಾನ್ ಮೆಡಿಕಲ್ ಕ್ಲರ್ಕ್, ಡಿಇಒ, ಡ್ರೈವರು, ಪ್ಯೂನು, ಫಿಮೇಲ್ ಅಟೆಂಡೆಂಟು, ಹೌಸ್ ಕೀಪರ್, ಚೌಕಿದಾರು, ಇವ್ರಿಗೆಲ್ಲ 8ರಿಂದ 10, 8 ಮತ್ತೆ 10 ತಾರೀಕುವರೆಗೂ ನಡೆಯುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನಿಮಗೆ 10 ದಿನದಲ್ಲಿ ನಿಮ್ಗೆ ಗೊತ್ತಾಗತ್ತೆ ಏನು ಅಂತ ಹೇಳ್ಬಿಟ್ಟು. 10 ದಿನದಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಓಕೆನಾ. ಸೊ ನಿಮ್ಗೆ ಇನ್ನೂ ಡೌಟ್ಸ್ ಏನಾದ್ರು ಇತ್ತು ಅಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ಓಕೆನಾ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ. ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ, ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು ಸ್ನೇಹಿತರೆ. ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಅಥವಾ ನೀವು job.namaskara.com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲದೂ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.